ವೇದದ್ರಷ್ಟ ಪರಮಋಷಿ ಹಯಾಸ್ಯ ಪುರುಷೋತ್ತಮ ಮಂತ್ರಾಣ ಪ್ರಥಮೋ ದ್ರಷ್ಟ ಸರ್ವೇಷಾಂ ಯತ ಏವತು. ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಉದ್ಧಾರ ಮಾಡುವಂಥ ಹೈಗ್ರೀವನ ಸ್ತೋತ್ರ ಇದೆ. ಅದನ್ನ ವೇದದ್ರಷ್ಟ ಪರಮಋಷಿ ಅಂತ ಅವನು ಮಹಾಋಷಿ ಅಂತ ವರ್ಣನೆ ಮಾಡ್ತಾನೆ. ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಮಹರ್ಷಿ ಅಂತ, ಮಹರ್ಷಿ ಕಪಿಲಾಚಾರ್ಯ ಅಂತ ಭಗವಂತನ ಮಹರ್ಷಿ ಅಂತ ಹೇಳ್ತಾರೆ. ವ್ಯಾಸ ಅಂತೂ ಋಷಿಯೇ, ಕಪಿಲನೂ ಋಷಿ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಹೀಗೆ ಋಷಿ ರೂಪನಾದ ಹಯಗ್ರೀವ, ವ್ಯಾಸ, ಕಪಿಲ ಇವರೆಲ್ಲರನ್ನು ನೆನಪು ಮಾಡಿಕೊಂಡು, ಪರಶುರಾಮನನ್ನು ನೆನಪು ಮಾಡ್ಕೊಂಡು, ಅವನು ಋಷಿಯೇ, ಅವನ್ನೆಲ್ಲ ನೆನಪು ಮಾಡಿಕೊಂಡು ಋಷಿ ಪಂಚಮಿ ಕುರಿತಾದ ಒಂದು ಸಂಗತಿಗಳನ್ನ ಅವಲೋಕಿಸೋಣ. ಮಾಂಧಾತ ಅಂತ ಒಬ್ಬ ರಾಜ ಇದ್ದ, ಅಯೋಧ್ಯೆಯಲ್ಲಿ ಆಳ್ತಾ ಇದ್ದ ಅವನು. ಅಲ್ಲಿ ಧನದತ್ತ ಅಂತ ಒಬ್ಬ ವ್ಯಾಪಾರಸ್ಥ ಇದ್ದ. ಶ್ರುತ ಅಂತ ಅವನಿಗೆ ಮಗಳು, ಅವನ ಪತ್ನಿ. ಅವಳಿಗೆ 6 ಜನ ಮಕ್ಕಳು ಹುಟ್ಟು ಎಲ್ಲರೂ ಕೂಡ ಸತ್ತೋಗಿಬಿಟ್ಟಿದ್ರು. ಅದು ಯಾಕೆ ಹಾಗಾಗಿತ್ತು ಅಂದರೆ, ಹಿಂದೆ ಅವಳು ತನ್ನ ತಂದೆ ಮನೆಯಲ್ಲಿದ್ದಾಗ, ರಜಸ್ವಲಿ ಆಗಿದ್ದಾಗ, ಶ್ರಾದ್ದದ ಸಂದರ್ಭದಲ್ಲಿ ಆ ಶ್ರಾದ್ದದ ಭಕ್ಷ್ಯ ಮೊದಲಾದವುಗಳನ್ನ ಮುಟ್ಟಿಬಿಟ್ಟಿದ್ಲು. ದುರ್ಬುದ್ಧಿಯಿಂದ ಮುಟ್ಟಿದ್ಲು, ಆಕಸ್ಮಿಕವಾಗಿ ಮುಟ್ಟಿದ್ಲು ಅಂತೂ ಮುಟ್ಟಿದ್ಲು. ಆ ಪಾಪದ ಕಾರಣದಿಂದಾಗಿ ಹುಟ್ಟಿದ 6 ಮಕ್ಕಳು ಮೃತರಾಗಿಬಿಟ್ಟಿದ್ರು. 7ನೇದೊಂದು ಹುಟ್ಟಿತು, ಅದೂ ಸತ್ತು ಹೋಯಿತು. ಆ ಮೃತ ಬಾಲಕನ ಶರೀರವನ್ನು ತಗೊಂಡು ಇವಳು ಕಾಡಿಗೆ ಬಂದ್ಲು. ಅಲ್ಲಿ ಸಪ್ತರ್ಷಿಗಳ ಆಶ್ರಮ ಇತ್ತು. ಆಶ್ರಮದ ಸಮೀಪದಲ್ಲಿ ನದಿ ತೀರದಲ್ಲಿ ಕೂತ್ಕೊಂಡು ದುಃಖ ಪಡ್ತಿದ್ಲು. ಆಗ ಅಲ್ಲಿ ಆ ಋಷಿಗಳು ಬಂದರು. ಆ ಪೈಕಿ ಯಾರೋ ಒಬ್ಬ ಋಷಿಗಳು ಬಂದಿರಬೇಕು. ಅವರು ಕೈಕಾಲು ತೊಳ್ಕೊತಾ ಇದ್ರು. ಕೈಕಾಲು ತೊಳ್ಕೊಳ್ಳುವಾಗ ಅವರ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳುವಾಗ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಹನಿ ನೀರು ಈ ಮೃತ ಶಿಶುವಿನ ಮೇಲೆ ಬಂದು ಬಿತ್ತು. ಆ ಮಗು ಎದ್ದು ನಿಂತಿತ್ತು, ಜೀವನಕ್ಕೆ ಬಂತದ್ದು. ಈ ಋಷಿಯ ಅನುಗ್ರಹದಿಂದ ಈ ಮಗು ಎದ್ದಿತು ಅಂತ ಆಲೋಚನೆ ಮಾಡಿ ಅವಳು ಆ ಋಷಿಗೆ ನಮಸ್ಕಾರ ಮಾಡಿದ್ಳು. ಮತ್ತೆ ತನ್ನ ಮಕ್ಕಳು ಹೇಗೆ ಮೃತರಾಗಿದ್ರು ಅನ್ನೋದನ್ನೆಲ್ಲ ತಿಳಿಸಿದ್ಲು. ಮತ್ತೆ ಯಾಕೆ, ಏನು ಕಾರಣ ಅಂತ ಕೇಳಿದ್ಲು. ಯಾವಾಗ ಕಾರಣ ಗೊತ್ತಿರಲಿಲ್ಲ. ಋಷಿಗಳು ಆಗ, ತಂದೆ ಮನೆಯಲ್ಲಿದ್ದೆ ನೀನು, ಹೀಗೆ ರಜಸ್ವಲಿ ಆಗಿದ್ದೆ, ಆ ಪಿತೃಶ್ರಾದ್ದ ಕಾಲದಲ್ಲಿ ಭಕ್ಷ್ಯ ಭೋಜ್ಯಾದಿಗಳನ್ನು ಮುಟ್ಟಿಬಿಟ್ಟಿದ್ದೆ, ಅದರ ದೋಷದ ಪರಿಹಾರಾರ್ಥವಾಗಿ ಮಕ್ಕಳು ಮೃತರಾಗಿದ್ದಾರೆ ಅಂತ ತಿಳಿಸಿದರು ಅವರು. ಪಿತೃಭೋಜ್ಯಂ ಶ್ರಾದ್ದ ಕಾಲೇ ದೂಷಿತಂ ಪಿತೃಶ್ರಾದ್ದ. ಅದಕ್ಕಾಗಿ ಏನು ಮಾಡಬೇಕು, ಭಾದ್ರಪದ ಶುದ್ಧ ಪಂಚಮಿ ದಿವಸ ಸಪ್ತರ್ಷಿಗಳನ್ನ ಷೋಡಶೋಪಚಾರ ಪೂಜೆಯ ವಿಧಾನದಿಂದ ಪೂಜಿಸಬೇಕು. ಪ್ರಾತಃ ಕಾಲದಲ್ಲಿ ಉಪವಾಸ ಮಾಡಬೇಕು. ಸಾಯಂಕಾಲದಲ್ಲಿ ಯಾಮಕ್ಕೆ ಒಂದು ಹೊತ್ತಿಗೂ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಸಪ್ತರ್ಷಿಗಳನ್ನು ಪೂಜಾ ಮಾಡಬೇಕು. ಅವರಿಗೆ ಆ ನೈವೇದ್ಯಕ್ಕಾಗಿ ಏನು ಕೊಡಬೇಕು, ಹಣ್ಣು ಹಂಪಲು ಮೊದಲಾದವುಗಳನ್ನು ಮಾತ್ರ ಕೊಡಬೇಕು. ಹೀಗ ಅದನ್ನು ಪೂಜಾ ಮಾಡಿ ಪ್ರಾತಃ ಕಾಲದಲ್ಲಿ ದಂಪತಿಗಳಿಗೆ ಪಾರಣ ಮಾಡಿಸಿ ಬಾಗಿನ ಇತ್ಯಾದಿಗಳನ್ನು ಕೊಟ್ಟು ಅವರ ಆಶೀರ್ವಾದ ತಗೊಂಡು ತಾನು ಕೂಡ ಭೋಜನ ಮಾಡಬೇಕು. ಹೀಗೆ 7 ವರ್ಷ ಕಾಲ ಆ ವ್ರತದ ಉದ್ಯಾಪನ ಮಾಡಬೇಕು, ವ್ರತ ನಡೆಸಬೇಕು. ಮುಂದೆ ಅದರ ಉದ್ಯಾಪನವನ್ನ ಯಥಾನುಕೂಲ, ಮೊದಲು ಮಧ್ಯ, ಆಮೇಲೆ ನಿಮಗೆ ಯಾವಾಗ ಅನುಕೂಲವೋ ಅವಾಗ ಉದ್ಯಾಪನ ಮಾಡಬಹುದು. ಆದ್ದರಿಂದ ಈ ಎಲ್ಲ ವ್ರತ ಮಾಡಿದ್ರಿಂದ, ಜ್ಞಾನಿಗಳಾದ ಬ್ರಾಹ್ಮಣರಿಗೆ ಮತ್ತೆ ಸುವಾಸಿನಿಯರಿಗೆ ಬಾಗಿನ ಇತ್ಯಾದಿಗಳನ್ನು ಕೊಟ್ಟಿದ್ರಿಂದ ಅಂಥ ದೋಷ ಏನಾದರೂ ಬಂದಿದ್ರೆ ಆ ದೋಷ ಅಂತ ಪರಿಹಾರ ಕಾಣ್ತದೆ. ಮತ್ತೆ ಸಪ್ತರ್ಷಿಗಳ ಅವರ ಪತ್ನಿಯರ ಅನುಗ್ರಹವೂ ಕೂಡ ಆಗ್ತದೆ. ಋಷಿವ್ರತಮಿದಂ ಪ್ರೋಕ್ತಂ ಮಾಂಗಲ್ಯಂ ವಾರ್ಷಿಕಂ ವಿದುಹು ಸ್ವಸ್ತಿ ಕುರುವಂತಿ ಋಷಯ ಸಪತ್ನೀಕಾಹ ತಪೋಧನಾಹ. ಹೀಗೆ ಆ ಎಲ್ಲ ಋಷಿಗಳು ಮತ್ತೆ ಅವರ ಪತ್ನಿಯರು ಮತ್ತು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರು ಮುಖ್ಯ ಪ್ರಾಣಾಂತರ್ಗತನಾದಂಥ ಋಷಿ ಶಬ್ದ ವಾಚ್ಯನೇ ಆದಂಥ ಭಗವಂತ ಲಕ್ಷ್ಮೀನಾರಾಯಣ ನಮಗೆ ಎಲ್ಲ ಥರದ ಮಂಗಳವನ್ನು ಕೂಡ ಕೊಡ್ತಾನೆ ಅಂತ ಅದರ ತಾತ್ಪರ್ಯ. ಈಗಾಗಲೇ ನಾವು ಭಾಗವತದಲ್ಲಿ ನೋಡಿದಂತೆ ಇಂದ್ರ ವೃತ್ತ ಹತ್ಯೆ ಮಾಡಿದಾಗ ಅವನಿಗೆ ಬ್ರಹ್ಮಹತ್ಯೆ ಬಂದಿತ್ತು. ಅವನದನ್ನು ಅನೇಕರಲ್ಲಿ ಹಂಚಿದ್ದ, ಅದರಲ್ಲಿ ಸ್ತ್ರೀಯರಿಗೂ ಕೂಡ ಹಂಚಿದ್ದ. ನಾನು ಆವಾಗ ನನ್ನ ಅಭಿಪ್ರಾಯ ಹೇಳಿದೆ. ಅದು ಇಲ್ಲಿಯೂ ಕೂಡ ಆ ಅಭಿಪ್ರಾಯ ಇರಲಿ ಅನ್ನೋದಕ್ಕಾಗಿ ಮತ್ತೊಂದ್ಸರಿ ಸಂಕ್ಷಿಪ್ತವಾಗಿ ಹೇಳ್ತೇನೆ. ವಾಸ್ತವಿಕವಾಗಿ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂದಿರಲಿಲ್ಲ, ಪಾಪವೂ ಬಂದಿಲ್ಲ. ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇಶ್ಯ ವಜ್ರಿಣ ಅಂತ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 3 ಲೋಕದ ಒಡೆಯನಾದ ಇಂದ್ರ ಜಗತ್ತನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ದುಷ್ಟನಾದ ವೃತ್ರನನ್ನು ಕೊಂದಾಗ ಅವನಿಗೆ ಪಾಪವೇ ಬಂದಿಲ್ಲ. ಲೋಕ ಅವನಂ, ಜಗತ್ತಿನ ರಕ್ಷಣವನ್ನು ಪಾಪ ಅಲ್ಲ ಅದು. ಅವನಿಗೆ ಪಾಪ ಬಂದಿಲ್ಲ, ಅದರಿಂದ ನಿಮ್ಗೆ ಪಾಪ ಬರುವ ಸಾಧ್ಯತೆಯೇ ಇಲ್ಲ. ಕರ್ಮ ಸಿದ್ಧಾಂತದ ಪ್ರಕಾರ ಒಬ್ಬರಿಗೆ ಬಂದ ಪಾಪವನ್ನು ಮತ್ತೊಬ್ಬರು ಯಾರೋ ಹಂಚಿಕೊಳ್ಳುವುದು ಇದೆಲ್ಲ ಆಗದ ವಿಷಯ. ಆದರೆ ದೋಷ, ಮೈಲಿಗೆ ಇತ್ಯಾದಿ ಇದ್ದೇ ಇದೆ.
ಮಲಮೂತ್ರ ವಿಸರ್ಜನೆ ಮಾಡಿದಾಗ ಹೇಗೊಂದು ಮೈಲಿಗೆ ಬರ್ತದೋ, ಅಶುದ್ಧಿ ಬರ್ತದೋ, ಮತ್ತೆ ಹೇಗೆ ಸ್ವಚ್ಛ ಮಾಡ್ಕೋತೀವೋ ಹಾಗೆ ಇದನ್ನು ಕೂಡ ತೊಳ್ಕೊಳ್ಬೇಕಷ್ಟೆ. ಇದು ಸಂಕ್ಷಿಪ್ತವಾದ ವಿಷಯ. ಋಷಿ ಪಂಚಮಿ ದಿವಸ ನಾವು ಯಾರನ್ನು ಉಪಾಸನೆ ಮಾಡಬೇಕು? ಸಪ್ತಋಷಿಗಳನ್ನು ಉಪಾಸನೆ ಮಾಡಬೇಕು. ಅಲ್ಲಿಗೆ ನಿಲ್ಲಬಾರದು. ಕಥಾನು ಕೇಳಿದ್ವಿ ಅದೆಲ್ಲ ನಿಲ್ಲಬಾರದು. ವಸ್ತುತಃ ಋಷಿ ಅಂದ್ರೆ ಯಾರು? ಸರ್ವಶಬ್ದ ವಾಚ್ಯನಾದ ಭಗವಂತನೇ ಋಷಿ. ಋಷಿ ಅನ್ನೋ ಶಬ್ದ ಏನು ಹೇಳ್ತದೆ? ಋಷ ಜ್ಞಾನೇ, ಧಾತುನೇ ಇದೆ, ಇವತ್ತಿಗೂ ಧಾತು ಉಪಲಬ್ಧ ಇದೆ. ಯಾರು ಜ್ಞಾನಿಯೋ ಅವನು ಋಷಿ. ಇನ್ನೂ ಒಂದು ವಿಸ್ತರಿಸಿ ಹೇಳುವುದಾದ್ರೆ ವೇದ ಮಂತ್ರದ್ರಷ್ಟಾರಹ, ಮಂತ್ರಗಳನ್ನು ಕಂಡುಕೊಂಡವರು, ವೇದ ಮಂತ್ರಗಳನ್ನು ಕಂಡುಕೊಂಡವರು ಋಷಿ ಅನ್ಬೇಕು. ಐತರಿ ಉಪನಿಷತ್ ಭಾಷ್ಯ ನಾನು ಮಂಗಲಾಚರಣದಲ್ಲಿ ಹೇಳಿದೆ. ವೇದದ್ರಷ್ಟ, ಎಲ್ಲಾ ವೇದಗಳನ್ನು ಕಂಡುಕೊಂಡವನು ಪರಮ ಋಷಿ, ಬರೇ ಋಷಿ ಅಲ್ಲ. ಇಲ್ಲಿ ಋಷಿ ರಾಜಋಷಿ, ದೇವಋಷಿ, ಬ್ರಹ್ಮರ್ಷಿ ಅಂತೆಲ್ಲ ಕೇಳಿರ್ತೇವೆ. ಅವನು ಪರಮ ಋಷಿ. ಅವನು ಅಂಥ ಪರಮಾತ್ಮನೇ ಹಯಗ್ರೀವನೇ ಪರಮ ಋಷಿ. ಹಯಾಸ್ಯ ಹಯಗ್ರೀವ ಮಂತ್ರಾಣಂ ಪ್ರಥಮೋ ದ್ರಷ್ಟ, ಎಲ್ಲಾ ಮಂತ್ರಗಳಿಗೂ ಮೊದಲು ಅವನ ದೇವತೆ, ಆಮೇಲೆ ವಿಶ್ವಾಮಿತ್ರ ಮತ್ತು ಉಳಿದವರೆಲ್ಲ ದೇವತೆಗಳು. ಆದ್ರಿಂದ ಆ ಋಷಿ ರೂಪದ ಹಯಗ್ರೀವನನ್ನ, ಋಷಿ ರೂಪದ ವ್ಯಾಸನನ್ನ, ಋಷಿ ರೂಪದ ನರನಾರಾಯಣರನ್ನ, ಮತ್ತೆ ಋಷಿ ರೂಪದ ವ್ಯಾಸನನ್ನ, ಋಷಿ ರೂಪದ ಪರಶುರಾಮನನ್ನು ಕೂಡ ಧ್ಯಾನ ಮಾಡಬೇಕು. ಇದು ಗೊತ್ತಿಲ್ಲ. ಪರಶುರಾಮನ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಸಂಹರ್ತ ಸರ್ವದೋಷಾಣಂ ಅಗ್ನಿಸ್ಥ ಸರ್ವದಾಹಕಃ ಅಂತ ಒಂದು ವರ್ಣನೆ ಮಾಡ್ತಾರೆ. ಪರಶುರಾಮ ಅಗ್ನ್ಯಂತರ್ಗತನಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಹರಿಣೀಪತಿ ಪರಶುರಾಮ. ಅಗ್ನಿ ಎಲ್ಲವನ್ನು ಸುಟ್ಟು ಭೂತಿ ಮಾಡ್ತದಲ್ಲ, ಆ ಅಂತರ್ಯಾಮಿಯಾದ ಪರಶುರಾಮನು ಕೂಡ ಸಂಹರ್ತ ಸರ್ವದೋಷಾಣಂ, ಅವನ ಸ್ಮರಣೆ ಅಂತೆ. ಪರಶುರಾಮ ವ್ಯಾಸ ದತ್ತ ಹಯಗ್ರೀವಾದಿ ರೂಪದ ಋಷಿಯ ಭಗವಂತನ ಸ್ಮರಣದಿಂದ ದೋಷಗಳು ಪರಿಹಾರ ಕಾಣ್ತವೆ. ಅಗ್ನಿಸ್ಥಃ ಸರ್ವದಾಹಕ, ಎಲ್ಲ ದೋಷನೂ ಸುಟ್ಟು ಬೂದಿ ಮಾಡ್ತಾನೆ. ಅದು ಅಲ್ಲಿ ಬಂದಿರೋದು. ಮತ್ತೆ ನಾನು ಈಗಾಗಲೇ ಹೇಳಿದೆ ನಿಮಗೆ, ಋಷಿ ಪಂಚಮಿಯನ್ನ ದಂಪತಿ ಸಮೇತವಾಗಿ ಮಾಡ್ತಿರ್ತಾರೆ. ದಂಪತಿಗಳು ಇಲ್ಲದೆ ಹೋದ್ರು, ಗಂಡ ಇಲ್ಲದೆ ಹೋದ್ರು ಕೂಡ ಮಾಡೋದು ಗೊತ್ತೇ, ಅದು ನಿಮ್ಗೆ ರೂಢಿ ಇದ್ದೇ ಇದೆ. ಗಂಡ ಜೊತೆಗಿದ್ರೆ ಕೆಲವು ಮಂತ್ರಗಳನ್ನ ಸ್ತ್ರೀಯರು ಹೇಳಲಿಕ್ಕೆ ಆಗದೆ ಹೋದನ್ನ ಗಂಡ ಅಲ್ಲಿ ಸಕ್ರಿಯವಾಗಿ ಆಕ್ಟಿವ್ಲಿ ಪಾಲ್ಗೊಂಡು ಆ ಮಂತ್ರಗಳನ್ನು ಹೇಳಬೇಕು. ಕೃಷ್ಣಾದಿ ದೋಷನಾಶಕ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಸರ್ವತ್ರ ಸರ್ವಕೃಚ್ಚಾಪಿ, ಭಗವಂತ ಎಲ್ಲಾ ರೂಪಗಳಿಂದ ಎಲ್ಲಾ ಮಾಡಬಲ್ಲ. ಆದರೆ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕ, ಹಯಗ್ರೀವ ರೂಪದಿಂದ ಜ್ಞಾನ ರಕ್ಷಣೆ ಮಾಡ್ತಾನಂತೆ ಭಗವಂತ. ಜಾಮದಜ್ಞಾದಿ ರೂಪಕ ಜ್ಞಾನದಾಯಕ, ಪರಶುರಾಮನ ರೂಪದಿಂದ ಜ್ಞಾನ ಕೊಡ್ತಾನಂತೆ. ಮತ್ತೆ ಕೃಷ್ಣಾದಿ ದೋಷನಾಶಕ, ಕೃಷ್ಣ ಮಂತ್ರ ಅಂತೂ ಜಪ ಮಾಡ್ತೀರಿ, ಮಾಡದೇ ಇದ್ದರೂ ಒಂದು ಉಪದೇಶ ತಗೊಳ್ಬೇಕು. ಕೃಷ್ಣ ಮಂತ್ರ ಜಪ ಮಾಡಿ ಮಾಡಿ ದೋಷ ನಾಶ ಮಾಡು ಭಗವಂತನ ಅಂತ ಕೇಳ್ಕೋಬೇಕು. ಇದನ್ನು ನೀವು ಮಾಡಬೇಕು. ನಿಮಗೆ ಆಗದೇ ಇರೋ ಮಂತ್ರಗಳನ್ನ ನಿಮ್ಮ ಪರವಾಗಿ ನಿಮ್ಮ ಯಜಮಾನರು ಅಥವಾ ಮಕ್ಕಳು ಯಾರು ನಿಮ್ಗೆ ಅಲ್ಲಿ ಸಹಕಾರ ಕೊಡ್ತಿರ್ತಾರೆ ಅವರು ಅದನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಯಾವುದೇ ಆರಾಧನೆ ಎಲ್ಲೇ ನಡೀಲಿ, ಈ ರಾಘವೇಂದ್ರ ಸ್ವಾಮಿಗಳದು ಮತ್ತೆ ಯಾರೋ ವಾದಿರಾಜರದು ಏನೇ ಆರಾಧನೆ ನಡೀತು, ಮತ್ತೊಂದೇನೇ ಕೃಷ್ಣಾಷ್ಟಮಿ ಅಂತ ಕಾರ್ಯಕ್ರಮಗಳು ನಡೆದವು, ಪ್ರತಿಯೊಂದು ಕಡೆಯೂ ಕೂಡ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳುವಂತೆ ಬರೇ ಪ್ರದಕ್ಷಿಣೆ ನಮಸ್ಕಾರ, ಪಂಚಾಮೃತ, ರಥೋತ್ಸವ, ಪಲ್ಲಕ್ಕಿ ಉತ್ಸವದಲ್ಲಿ ಮುಗಿಬಾರದು. ಜ್ಞಾನ ಕಾರ್ಯ ನಡಿಬೇಕು. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆದ್ರೆ ರಾಘವೇಂದ್ರ ಸ್ವಾಮಿಗಳು ಏನು ಬೋಧನೆ ಮಾಡಿದ್ರು ಅನ್ನೋದು ನೋಡ್ಬೇಕು. ವಾದರಾಜ ಸ್ವಾಮಿಗಳ ಆರಾಧನೆ ನಡೆದ್ರೆ ವಾದರಾಜರು ಏನು ಬೋಧನೆ ಮಾಡಿದ್ರು ಅನ್ನೋದು ನೋಡ್ಬೇಕು. ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಋಷಿ ಪಂಚಮಿಯಲ್ಲಿ ಅಂದ್ರೆ ಋಷಿಗಳು ಏನು ಬೋಧನೆ ಮಾಡಿದ್ರು ಅದನ್ನ ನೋಡ್ಬೇಕು ಅಂತ ನನಗೆ ಕಾಣಿಸ್ತು. ಇಲ್ಲಿರೋದು 7 ಜನ ಋಷಿಗಳು, ಅವರೆಲ್ಲ ಏನ್ ಬೋಧನೆ ಮಾಡಿದರು, ಅದು ಋಷಿಗಳು ಬೋಧನೆ ಮಾಡಿದ್ದು ಯಾವ್ದೋ ಸ್ಮೃತಿಗಳು ಅಲ್ಲೆಲ್ಲ ಕಾಣಿಸ್ತವೆ. ನಾವು ತುಂಬಾ ಋಷಿಗಳು ಕೊಟ್ಟ ಒಂದು ದೊಡ್ಡ ಸಾಹಿತ್ಯ ಅಂದ್ರೆ ವೇದ ಸಾಹಿತ್ಯ, ಅದು ನನಗೆ ನೆನಪಿಗೆ ಬಂತು. ಇವರೆಲ್ಲರೂ ಕೂಡ ಈ 7 ಜನ ಋಷಿಗಳು ಈ ಅನೇಕ ವೇದ ಮಂತ್ರಗಳನ್ನು ಕಂಡವರು. ನನಗೀಗ ಅವುಗಳ ಪೈಕಿ ವಸಿಷ್ಠ ಏನು ಮಂತ್ರವನ್ನು ಕಂಡ ಅದೊಂದನ್ನು ಮಾತ್ರ ಹೇಳಬೇಕು ನಿಮ್ಮ ಎದುರಿಗೆ ಅಂತ ಸಂಕ್ಷಿಪ್ತವಾಗಿ, ಅದು ಕೂಡ ದೀರ್ಘವಾಗಿ ಏನು ಹೇಳೋದಿಲ್ಲ. ಯಾಕೆ ವಸಿಷ್ಠನ ಬಗ್ಗೆ ಹೇಳಬೇಕು ಅಂದ್ರೆ ನಾನು ವಸಿಷ್ಠ ಗೋತ್ರದವನು, ತಾಯಿ ಗೋತ್ರ ವಿಶ್ವಾಮಿತ್ರ ಗೋತ್ರ ಆದ್ರಿಂದ ಅವೆರಡನ್ನೂ ಹೇಳಬೇಕು ಅನ್ಕೊಂಡೆ. ಆದ್ರೆ ಇದು ಅದಕ್ಕೊಂದು ಸುಲಭವಾಗಿ ವೇದ ಮಂತ್ರಗಳ ನೆನಪಿಗೆ ಬರಬೇಕಲ್ಲ, ಸಮಯ ಕಡಿಮೆ ಇದ್ದಿದ್ದರಿಂದ ಅದನ್ನೆಲ್ಲ ಸಂಗ್ರಹ ಮಾಡ್ಲಿಕ್ಕಾಗಲಿಲ್ಲ. ವಸಿಷ್ಠ ಕಂಡಂತಹ ಒಂದು ವೇದ ಮಂತ್ರ ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮದ ಕೆಲವು ನಾಮಗಳು ಇವು ಆಕಸ್ಮಿಕವಾಗಿ ನನಗೆ ಒದಗಿ ಬಂದವು. ಈಗ ವಿಷ್ಣು ಸಹಸ್ರನಾಮದಲ್ಲಿ ಅನೇಕ ನಾಮಗಳಿವೆ ಅಲ್ಲ. ಅನಘ ದೋಷರಹಿತನೆ ಅಂತ ಅರ್ಥ, ಪಾಪರಹಿತನೆ. ಇನ್ನೂ ಸ್ಪಷ್ಟವಾಗಿ ಪಾಪನಾಶನ, ಕ್ಷಿರೀಶ ಪಾಪನಾಶನ. ಅನಘ ಅನ್ನೋದು 153ನೇ ನಾಮ, 151ನೇದು. ಪಾಪನಾಶನ ಅನ್ನೋದು 992ನೇದು. ಒಂದ್ಸರಿ ಸುವಿದ್ಯೇಂದ್ರ ಸ್ವಾಮಿಗಳು ನನಗೆ ಹೇಳಿದ್ರು,
ಹೇಗೆ ಅಂದರೆ ವಿಶ್ವಂ ವಿಷ್ಣು ಷಟ್ಕಾರ ಅಂತ ಹೇಳ್ತಾ ಹೋಗ್ಬೇಕಂತ. ಹೇಳ್ತಾ ಹೋಗಿ ಈ ಅನಘ ಅನ್ನುವ ನಾಮಕ್ಕಿಂತ ಹಿಂದೆ ನಿಲ್ಲಿಸ್ಬೇಕು. ನಿಲ್ಲಿಸಿ ಓಂ ಅನಘಾಯ ನಮಃ ಓಂ ಅನಘಾಯ ನಮಃ ಅಂತ 108 ಸರಿ ಹೇಳಬೇಕು. ಮುಂದೆ ವಿಜಯೋ ಗೀತಾ ವಿಶ್ವಯೋನಿ ಪುನರ್ವಸು ಅಂತ ಸಮಾಪ್ತ ಮಾಡಬೇಕು. ವಿಷ್ಣು ಸಹಸ್ರನಾಮ ನಿಮ್ಗೆ ಹೇಳುವ ರೂಢಿ ಇಲ್ಲದೆ ಹೋದ್ರೆ ನಿಮ್ಮ ಪರವಾಗಿ ಗಂಡಸರು ಮಾಡಬೇಕು. ಇಷ್ಟೆಲ್ಲ ಸುಮ್ಮನೆ ಕಥೆ ಹೇಳ್ತಿರ್ರಿ, ಅದು ಮಾಡೋರು ಯಾರು? ಅದು ಬೇಕಲ್ಲ. ಏನೂ ಬೇಡ ಅಂದ್ರೆ ಅನಘಾಯ ನಮಃ ಅಂತ 108 ಸರಿ ಹೇಳ್ರಿ. ಆಗದೆ ಹೋದ್ರೆ 10 ಸರಿ ಹೇಳ್ರಿ. ಏನೂ ಇಲ್ಲದ್ರೆ ಅನಘಾಯ ನಮಃ ಅಂತ ಒಂದ್ಸರಿ ಆದ್ರೂ ಹೇಳ್ರಿ. ಕೊನೆಗೆ ಹೇಳ್ಬಹುದು ಅಲ್ಲ, ಅದು ಅವ್ರವ್ರ ಸಂಪ್ರದಾಯಕ್ಕೆ ಅದಕ್ಕೆ ಹೆಚ್ಚು ವಿವಾದ ಕಾರಣ ಆಗೋದು ಬೇಡ. ಅನುಪೂರ್ವಿ ಇನ್ ಆರ್ಡರ್ ಹೇಳದೆ ಹೋದ್ರು ಇವ್ನು ಪ್ರತ್ಯೇಕ ನಾಮಗಳನ್ನು ಹೇಳಬಹುದು, ಏನ್ ದೋಷ ಇಲ್ಲ. ಓಂ ಪಾಪನಾಶನಾಯ ನಮಃ ಅಂತ ಗಂಡಸರು ಹೇಳಿ, ಶ್ರೀಂ ಪಾಪನಾಶನಾಯ ನಮಃ ಅಂತ ನೀವು ಹೇಳ್ರಿ. ವಿಷ್ಣು ಸಹಸ್ರನಾಮ ಬಂದದ್ದು ಈಗ ನಾವು ಗಮನಿಸಬೇಕಾದ ಸಂಗತಿ ಇದೆ. ಋಗ್ವೇದ ನಮಗೆ ಗೊತ್ತು. ಋಗ್ವೇದದ ಕೆಲವು ಭಾಗಗಳನ್ನು ತಗೊಂಡು ಬೃಹತಿ ಸಹಸ್ರ ಅಂತ ಪೋಣಿಸಿದ್ದಾರೆ ಕೆಲವು ಮಂತ್ರಗಳನ್ನು. ಬೃಹತಿ ಅಂದ್ರೆ ಅದೊಂದು ಛಂದಸ್ಸು, 36 ಅಕ್ಷರ ಆದ್ರೆ ಒಂದೊಂದು ಶ್ಲೋಕದಲ್ಲಿ ಮಂತ್ರದಲ್ಲಿ 4 ಪಾದ ಇರ್ತವೆ. ಒಂದೊಂದು ಪಾದದಲ್ಲಿ 9 ಅಕ್ಷರ ಇದ್ರೆ ಒಟ್ಟು 36 ಅಕ್ಷರ ಆಗ್ತವೆ. ಅದನ್ನು ಬೃಹತಿ ಮಂತ್ರ ಅಂತಾರೆ. ವಿಷ್ಣು ಸಹಸ್ರನಾಮದಲ್ಲೇ ಈ ಋಗ್ವೇದದಲ್ಲೇ ಬಂದಿರುವ ಕೆಲವು ಮಂತ್ರಗಳನ್ನ 36 ಅಕ್ಷರಕ್ಕೆ ಸರಿಯಾಗಿ ಅದನ್ನ ಛೇದಿಸಿ ಬೃಹತಿ ಮಂತ್ರ ಅಂತ ಮಾಡಿದ್ದಾರೆ. ಅಂತ ಒಂದು 1000 ಬೃಹತಿ ಮಂತ್ರಗಳಿವೆ. ಆ 1000 ಬೃಹತಿ ಮಂತ್ರಗಳು 1000 ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮಗಳು ಹೇಳುವುದನ್ನ ವಿಸ್ತೃತವಾಗಿ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ನನಗೆ ಆಕಸ್ಮಿಕವಾಗಿ ಅನಘ ಮತ್ತು ಪಾಪನಾಶನ ಅಂತ 2 ನಾಮ ಇವೆ. ಇವೆರಡರ ವ್ಯಾಖ್ಯಾನ ರೂಪವಾದ ಬೃಹತಿ ಮಂತ್ರಗಳು ಯಾವುದು ಅಂತ ನೋಡ್ಲಿಕ್ಕೆ ಹೊರಟೆ. ನಾನು ವಸಿಷ್ಠ ಗೋತ್ರದವನಾದ್ರಿಂದ ವಸಿಷ್ಠ ಋಷಿ ಯಾವ ಮಂತ್ರವನ್ನು ಕಂಡುಕೊಂಡಿದ್ದಾನೆ ಅನ್ನೋದನ್ನು ನೋಡ್ಬೇಕಾಗಿತ್ತು. ಆಕಸ್ಮಿಕವಾಗಿ ಅನಘ ಮತ್ತು ಪಾಪನಾಶನ ಇವೆರಡೂ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮಗಳನ್ನ ವ್ಯಾಖ್ಯಾನ ಮಾಡುವ ಬೃಹತಿ ಮಂತ್ರಗಳು ಇದೇ ವಸಿಷ್ಠ ಋಷಿಯೇ ಕಂಡದ್ದು. ಅದು ಹಾಗೆ ದೊರೀತಷ್ಟೇ ಆಕಸ್ಮಿಕವಾಗಿ. ದೊರೆತದ್ದನ್ನ ನಿಮ್ಮ ಎದುರಿಗೆ ಹೇಳಬೇಕು ಅಂತ ಅನ್ಕೊಂಡೆ. ಅದರಲ್ಲಿ ಕೂಡ 1 ಅಥವಾ 2 ಏನಾದರೂ ಹೇಳೋ ಪ್ರಯತ್ನ ಮಾಡ್ತೇನೆ. ಓಂ ಪಾಪನಾಶನಾಯ ನಮಃ ಮಂತ್ರ. ಅದ್ರೇರ್ಬೋಧ ವಿಪ್ರಸ್ಯಾರ್ಚತೋ ಮನೀಷಾಂ ಕೃಷ್ವಾ ದ್ವಾಂಸ್ಯಂತಮ ಸಚೇಮಾ ನತೆ ಗಿರೋ ಅಪಿ ಮೃಷ್ಯೇ ತುರಸ್ಯ ನ ಸುಷ್ಟುತಿಂ ಅಂತ ಬೃಹತಿ ಮಂತ್ರ. ಅಲ್ಲಿ ತುರ ಅಂತ ಒಂದು ಶಬ್ದ. ತುರ ಅಂದ್ರೆ ನಾಶ ಮಾಡುವವನು ಅಂತ ಅರ್ಥ. ತುರ ಹಿಂಸಾಯಾಮ್ ಅಂತ ಧಾತು. ತುರ ಅಂದ್ರೆ ಏನ್ ನಾಶ ಮಾಡುವವನು? ಜಗತ್ತನ್ನ ನಾಶ ಮಾಡ್ತಿರ್ಬಹುದು, ರಾವಣನ ನಾಶ ಮಾಡಿರ್ಬಹುದು. ನಮಗೆ ಇಲ್ಲಿ ಬೇಕಾದದ್ದು ಪಾಪನಾಶನ, ಪಾಪವನ್ನು ನಾಶ ಮಾಡುವವನು ಅಂತ. ಪಾಪನಾಶನ ಅನ್ನುವ ನಾಮವನ್ನ ತುರ ಅನ್ನುವ ಶಬ್ದವನ್ನು ಒಳಗೊಂಡ ಬೃಹತಿ ಎಕ್ಸ್ಪ್ಲೇನ್ ಮಾಡಿ. ಇದು ಪಾಪನಾಶನ ಅನ್ನುವ ಕುರಿತಾಗಿ ಆಯ್ತು. ಮತ್ತೊಂದು ಅನಘ ಅಂತನ್ನುವುದು. ಅನಘ ಅಂತನ್ನುವ ನಾಮ 151ನೇತು ಅಂತ ಹೇಳಿದೆ. ಅದು ನಮಗೆ ಹೀಗೆ ಕಾಣಿಸ್ತದೆ, ಅದನ್ನು ಹೇಳ್ತೇನೆ. ಓಂ ಅನಘಾಯ ನಮಃ. ಉಪನೋ ಮಾಹಿ ವಾಜಾನ್ ಯೂಯಂ ಪಾತ ಸ್ವಸ್ತಿಭಿ ಸದಾನಃ ಇಂದ್ರಂ ನರೋ ನೇಮಧಿತಾ ಹವಂತೆ ಯತ್ ಪಾರ್ಯ ಯುನಜತೆ ಅಂತ ಬೃಹತಿ ಮಂತ್ರ. ಅದಕ್ಕೆ ಅನ್ವಯಾರ್ಥ ಇದನ್ನೆಲ್ಲ ನಾನು ಇದೇನು ಹೇಳ್ತಾ ಕೂತ್ಕೊಳ್ಳೋದಿಲ್ಲ, ಭಾವಾರ್ಥ ಹೇಳ್ತೇನೆ. ಭಗವಂತನೇ, ನೀನು ನಮಗೆ ಎಲ್ಲ ಭೋಗಗಳನ್ನು ಕೂಡ ಕೊಡುವಂಥವನು, ಸುಖ ಭೋಗ ಎಲ್ಲನೂ ಕೂಡ ಸಮೃದ್ಧಿ ಐಶ್ವರ್ಯ ಕೊಡುವವನು. ವಾಜ ಅಂತ ಶಬ್ದ ಅಲ್ಲಿ ಬರೇ ಸುಖ ಭೋಗ ಅಲ್ಲ. ಆಚಾರ್ಯ ಋಗ್ಭಾಷೆಯಲ್ಲಿ ಹೇಳ್ತಾರೆ ವಾಜ ಅಂದ್ರೆ ಜ್ಞಾನ ಕಾರ್ಯ, ಜ್ಞಾನ ಯುದ್ಧ ಅಂತ. ಗುರುಗಳು ಶಿಷ್ಯರ ನಡುವೆ ಯುದ್ಧ ನಡೀತಿರ್ತದಲ್ಲ, ಜ್ಞಾನದ ಯುದ್ಧ, ಅದನ್ನು ಕೊಡುವಂತ ಇನ್ನೊಂದು ಅರ್ಥ. ನೀನು ಮತ್ತು ಉಳಿದ ಎಲ್ಲ ದೇವತೆಗಳು ಕೂಡ ನಮ್ಮ ಪಾಪಗಳನ್ನು ಕಳೆದು, ಗಮನಿಸ್ಬೇಕು ಆ ಮಂತ್ರದಲ್ಲಿದೆ, ಅದೆಲ್ಲ ಕಳೆದು ಪುಣ್ಯ ನೀಡಿ ನಮ್ಮನ್ನು ಸದಾ ರಕ್ಷಿಸಬೇಕು. ಆ ಭಗವಂತ ಎಲ್ಲ ಸಾಧಕರಿಗೂ ಕೂಡ ಅವರು ಯಾವ ಗತಿಗೆ ಹೋಗಬೇಕೋ, ಯಾವ ಸಿದ್ಧಿಯನ್ನು ಅವ್ರು ಗಳಿಸಬೇಕೋ ಆ ಸಿದ್ಧಿಗಳನ್ನು ಅವನು ನಿಶ್ಚಯಿಸಿ ಆ ಮಾರ್ಗದಲ್ಲಿ ಅವರನ್ನು ತಗೊಂಡು ಹೋಗಬೇಕು. ಈ ಸಂಸಾರದ ಒಂದು ಕಷ್ಟದಲ್ಲಿ ನಾವಿದ್ದೇವೆ, ಅಲ್ಲಿರುವಂತಹ ನಮ್ಮನ್ನ ಆ ಭಗವಂತ ಕಾಪಾಡಬೇಕು. ಹೀಗೆ ನಾವು ಆ ಮಂತ್ರಗಳಿಂದ ಭಗವಂತನ ಸ್ತುತಿಸ್ತೇವೆ. ಇಷ್ಟು ಭಾವಾರ್ಥ. ಅದ್ರ ಅನ್ವಯಾರ್ಥ, ವ್ಯಾಕರಣ ವಿಚಾರ ಅದೆಲ್ಲ ಇಲ್ಲೇನು ಬೇಕಾಗಿಲ್ಲ. ಅಂತೂ ಅನಘ ಅನ್ನೋ ಏನು ಮಂತ್ರ ಇದೆ ಅದನ್ನ ಬೃಹತಿ ಮಂತ್ರ ವಸಿಷ್ಠರೇ ಕಂಡಿದ್ದೀವಿ ಎರಡನ್ನು. ಇದು ಆಕಸ್ಮಿಕವಾಗಿ ಸಿಕ್ಕಿದ್ದು.
ಮೈತ್ರಾವರ್ಣಿ ವಸಿಷ್ಠರೇ ಅದನ್ನು ಮೂಲ ಋಗ್ವೇದದಲ್ಲಿ ಕಂಡದ್ದು. ಅದನ್ನ ಇವತ್ತು ನಿಮ್ಮ ಎದುರು ಹೇಳ್ಕೊಂಡಿದ್ದೇನೆ. ಆದ್ರಿಂದ ಹೀಗೆ ಸಾರ್ಥಕವಾಗಿ ಋಷಿ ಪಂಚಮಿಯನ್ನು ಆಚರಣೆ ಮಾಡುವುದನ್ನು ಮುಂದೆ ರೂಢಿಸ್ಕೊಳ್ಳಿ. ಈಗ ವಸಿಷ್ಠರಾಯ್ತು, ವಿಶ್ವಾಮಿತ್ರರು ಕಂಡಂತಹ ಮತ್ತೊಂದು ಮಂತ್ರ, ಮತ್ತೆ ಜಮದಗ್ನಿಗಳು ಕಂಡ ಮಂತ್ರ, ಅದನ್ನ ತುಂಬಾ ವೇದದಲ್ಲಿ ಹುಡುಕಿ ತೆಗಿಬೇಕಾಗ್ತದೆ. ತೆಗೆದು ಅದಕ್ಕೊಂದು ನಮ್ಮ ಶಾಸ್ತ್ರಕ್ಕೆ ಹೊಂದುವಂತಹ ಅರ್ಥವನ್ನು ಹೇಳಬೇಕಾಗ್ತದೆ. ಕಷ್ಟದ ಸಂಗತಿನೇ. ಹಾಗೆ ಮಾಡಿದಾಗ ಆ ಋಷಿಗಳು ಕೊಟ್ಟ ಬೋಧನೆ, ಋಷಿಗಳ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಋಷಿ ಶಬ್ದ ವಾಚ್ಯನಾದ ಭಗವಂತ ಅವನು ತುಷ್ಟನಾಗ್ತಾನೆ. ಋಷಿ ಪಂಚಮಿ ವ್ರತ ಆಗ ಸಾರ್ಥಕ ಆಗ್ತದೆ. ಅದಕ್ಕಾಗಿ ಅದನ್ನು ಇವತ್ತು ನಿಮ್ಮೆದುರಿಗೆ ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಇದು ಆ ಪರಮ ಋಷಿಯಾದ ಭಗವಂತನಿಗೆ ಅರ್ಪಿತವಾಗಲಿ. ಈ ಭಾಗ ಸಮಾಪ್ತವಾಗಿದೆ.